ಮಂತ್ರಿ ಮಾಲ್ಗೆ ಮತ್ತೆ ಬೀಗ ಜಡಿದ ಬಿಬಿಎಂಪಿ. ಆಸ್ತಿ ತೆರಿಗೆ ಪಾವತಿ ಬಾಕಿ ಹಿನ್ನೆಲೆ ಮತ್ತೆ ಮಂತ್ರಿ ಮಾಲ್ಗೆ ಬೀಗ. ವೀಕೆಂಡ್ನಲ್ಲೇ ಬೀಗ ಜಡಿದು ಮಾಲ್ ಬಂದ್ ಮಾಡಿಸಿದ ಬಿಬಿಎಂಪಿ ಅಧಿಕಾರಿಗಳು. ಮಾಲ್ ಎದುರು ಬಿಬಿಎಂಪಿ ವರ್ಸಸ್ ಮಾಲ್ ಪರವಾಗಿರುವ ವಕೀಲರ ತಂಡ. ಇದುವರೆಗೂ ಮಾಲ್ಗೆ 8 ಬಾರಿ ಬೀಗ ಹಾಕಿದ್ದಾರೆ ಬಿಬಿಎಂಪಿ. ಸುಮಾರು 50 ಕೋಟಿ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿರುವ ಮಂತ್ರಿ ಮಾಲ್ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡ ಕಾರಣಕ್ಕೆ ಇಂದು 8ನೇ ಬಾರಿಗೆ ಬೀಗ. ಪ್ರತಿ ಬಾರಿ ಬೀಗ ಹಾಕಿದಾಗ ಕೋರ್ಟ್ಗೆ ಹೋಗುವ ಮಂತ್ರಿ ಮಾಲ್ ಆಡಳಿತ ಮಂಡಳಿ ಇದೀಗ 3 ದಿನಗಳ ಸತತ ರಜೆ ಇರುವ ಹಿನ್ನೆಲೆ ಮಂತ್ರಿ ಮಾಲ್ಗೆ ಬೀಗ ಜಡಿದಿದೆ ಪಾಲಿಕೆ. ಯಶಸ್ಸು ವಿದ್ಯಾಕೇಂದ್ರ 2024-25ನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಮಾಂಟೆಸರಿಯಿಂದ 10ನೇ ತರಗತಿವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯ. ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ. ಒಮ್ಮೆ ಭೇಟಿ ಕೊಡಿ. ಯಶಸ್ಸು ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್, ಸೋಮಶೆಟ್ಟಿಹಳ್ಳಿ ಮತ್ತು ಮಾರುತಿನಗರ, ಚಿಕ್ಕಬಾಣವಾರ, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7829814447. ರಸ್ತೆ ಮೇಲೆ ಹಾಕಿರುವಂತಹ 2 ವೀಲರ್ಸ್ ತೆರವುಗೊಳಿಸಿ ಹಾಗೂ ಅಲ್ಲಿ ಮುಂದೆ ನಿಂತಿರುವ ವೈಟ್ ಲಾರಿ ಸುಮಾರು 50 ಕೋಟಿಗಿಂತ ಹೆಚ್ಚು ಆಸ್ತಿ ತೆರಿಗೆ ಪಾವತಿ ಬಾಕಿ ಇದ್ದು ಮಂತ್ರಿ ಮಾಲ್ ಮೇಲೆ ಕ್ರಮ ತಗೊಳ್ಳಲಾಗಿದೆ. ದಯವಿಟ್ಟು ಸಾರ್ವಜನಿಕರು ಹಾಗೂ ಮಾಲ್ ಸಿಬ್ಬಂದಿಗಳು ಸಹಕರಿಸಿ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಪ್ರಕಟಣೆ. ಸುಮಾರು 50 ಕೋಟಿಗಿಂತ ಹೆಚ್ಚು ಆಸ್ತಿ ತೆರಿಗೆ ಬಾಕಿ ಇದ್ದು ಮಂತ್ರಿ ಮಾಲ್ ಮೇಲೆ ಕ್ರಮ ತಗೊಳ್ಳಲಾಗಿದ್ದು ಸಾರ್ವಜನಿಕರು ಹಾಗೂ ಮಾಲ್ ಸಿಬ್ಬಂದಿ ವರ್ಗದವರು ಸಹಕರಿಸಬೇಕು. ಅವಕಾಶ ಮಾಡ್ಕೊಡಿ, ಪಾದಾಚಾರಿಗಳಿಗೆ ಅವಕಾಶ ಮಾಡ್ಕೊಡಿ. ದಯವಿಟ್ಟು ಅಡ್ಡಿ ಮಾಡಬೇಡಿ, ಪಾದಾಚಾರಿಗಳ ರಸ್ತೆಯನ್ನು ಅಡ್ಡಿ ಮಾಡಬೇಡಿ. ಹಾಗೆ ದ್ವಿಚಕ್ರ ವಾಹನಗಳು ಯಾರು ನಿಲ್ಲಿಸಿದ್ರೆ ಸ್ಕೂಟಿ ಆಗಿರ್ಬೋದು, ಬೈಕ್ ಆಗಿರ್ಬೋದು, ದಯವಿಟ್ಟು ಕ್ಲಿಯರ್ ಮಾಡಿ ಟ್ರಾಫಿಕ್ಗೆ ಅವಕಾಶ ಮಾಡಿಕೊಡಿ.